ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾವು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಶಿವಗಂಗೆ ಬೆಟ್ಟಕ್ಕೆ ಅಂತ ಬಂದಿದ್ದು. ಸೊ ಆ ಬೆಟ್ಟದಲ್ಲಿ ಹೋಗಬೇಕು ಅಂದರೆ ಏನೇನು ಬೇಕು, ಹೆಂಗಿರುತ್ತೆ, ಟಿಕೆಟ್ ಎಷ್ಟು ಎಲ್ಲ ಹೇಳ್ಕೊಡ್ತೀನಿ ಬನ್ನಿ. ಶಿವಗಂಗೆ ಬೆಟ್ಟಕ್ಕೆ ಹೋಗಬೇಕು ಅಂದರೆ ಫಸ್ಟ್ ನಾವು ಸ್ಯಾಟ್ಲೈಟಿಂದ ಮೆಜೆಸ್ಟಿಕ್ಕಿಗೆ ಬಸ್ ಹತ್ಕೋಬೇಕು. ಸೊ ಮೆಜೆಸ್ಟಿಕ್ಕಿಂದ ಬಸ್ ಸಿಗುತ್ತೆ, ಅಂದರೆ ಸ್ಯಾಟ್ಲೈಟಿಂದ ಬಸ್ ಸಿಗುತ್ತೆ. ಟೈಮಿಂಗ್ಸ್ ಇರೋಲ್ಲ, ಏನೂ ಇರೋಲ್ಲ, ಗೊತ್ತಾಗಲಿಲ್ಲ. ಬಟ್ ಅದೇ ಮೆಜೆಸ್ಟಿಕ್ಕಿಂದ ಹೋಗ್ತೀನಿ ಅಂದರೆ ಡೈರೆಕ್ಟಾಗಿ ಬಸ್ ಸಿಗುತ್ತೆ. ಎಷ್ಟು ಗಂಟೆನಾದ್ರು ಸಿಗುತ್ತೆ. ಸೊ ಮೆಜೆಸ್ಟಿಕ್ಕಿಂದ ತುಮಕೂರಿಗೆ ಬಸ್ ಹತ್ಕೊಂಡು ಅಲ್ಲಿಂದ ನಾವು ದಾಬಸ್ಪೇಟೆಯಲ್ಲಿ ಟಿಕೆಟ್ ತಗೊಂಡ್ರೆ ನಮಗೆ ಡೈರೆಕ್ಟ್ ಒಬ್ರಿಗೆ 72 ರೂಪಾಯಿ ತಗೋತಾರೆ. ಲೇಡೀಸ್ಗೆಲ್ಲ ಫ್ರೀ ಇರುತ್ತೆ, ಡೋಂಟ್ ವರಿ. 72 ರೂಪಾಯಿ ಕೊಟ್ಟರೆ ದಾಬಸ್ಪೇಟೆಯಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋದಲ್ಲಿ ಹೋಗ್ಬೇಕು. ಅಲ್ಲಿಂದ ಆಟೋದಲ್ಲಿ 20 ರೂಪಾಯಿ ಕೊಟ್ಟರೆ ಸೊ ಕರ್ಕೊಂಡೋಗಿ ಬಿಡ್ತಾರೆ. ಮಿನಿಮಮ್ ಅಂದರೆ ಒಂದು 50 ಕಿಲೋಮೀಟ್ರ್ ಇರ್ಬೋದು, 50ರಿಂದ 60 ಕಿಲೋಮೀಟ್ರ್ ಅಷ್ಟೇ ಇರೋದು. ಸೊ ಬೇಗ ಜರ್ನೀಸ್ ಆಗೋಗ್ಬಿಡುತ್ತೆ. 1.5 ಅವರ್ 2 ಅವರಲ್ಲೆಲ್ಲ ಆರಾಮಾಗಿ ಹೋಗಿ ಬರ್ಬೋದು. ಒಂದು ದಿವಸ ಪ್ಲ್ಯಾನ್ ಮಾಡಿದ್ರು ನೀವು ಆರಾಮಾಗಿ ಹೋಗಿ ಬೇರೆ ಬೇರೆ ಪ್ಲೇಸಸ್ನ ನೋಡ್ಕೊಬರ್ಬೋದು. ಊಟ ಗೀಟ ಎಲ್ಲ ಇರುತ್ತೆ. ಬೇರೆ ಬೇರೆ ಪ್ಲೇಸಸ್ ನೋಡ್ಕೋಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಪ್ಲೇಸ್ ತುಮಕೂರಲ್ಲಿ ಇನ್ನೂ ಏನೇನು ನೋಡಬೇಕು ಅಂತ ಮತ್ತೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಹಾಗಾಗಿ ಬೆಳಗ್ಗೆ ಊಟ 10 ಗಂಟೆಯಿಂದ 3 ಗಂಟೆ, ಬೆಳಗ್ಗೆ ಊಟ ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆವರೆಗೂ ಊಟ ಇರುತ್ತೆ. ಹಾಗೆ ನಾವೀಗ ಶಿವಗಂಗೆ ಬೆಟ್ಟಕ್ಕೆ ಹೋದ ತಕ್ಷಣ ಅಲ್ಲಿ ಎಷ್ಟೋ ಜನ ಶಿವಗಂಗೆ ಬೆಟ್ಟಕ್ಕೆ ಹೋಗೋದೇ ಒಂದು ಉದ್ದೇಶ, ಒಂದು ಅರ್ಥ ಇಟ್ಕೊಂಡು ಹೋಗ್ತಾರೆ. ಯಾಕಪ್ಪ ಅಂತಂದರೆ ಅಲ್ಲಿ ಒಳ್ಕಲ್ ತೀರ್ಥ ಇರುತ್ತೆ. ಸೊ ಆ ತೀರ್ಥನ ನಾವು ಅಟ್ಲೀಸ್ಟ್ ಕೈ ಹಾಕ್ಬಿಟ್ಟು ತೀರ್ಥ ಸಿಕ್ಕಿದ್ರೆ ಒಳ್ಳೆಯದಾಗುತ್ತೆ ಅಂತ ಅನ್ಕೋತಾರೆ, ಒಳ್ಕೊಳ್ಳೋಕೆ ಕೈ ಹಾಕ್ದಾಗ. ಸೊ ಅದರಿಂದ ಎಷ್ಟೋ ಜನ ಹೋಗ್ತಾರೆ. ಬಟ್ ಅದಕ್ಕೆ ಹೋಗಬೇಕು ಅಂದರೆ ಏನು ಅಂತ ಗೊತ್ತಿರಬೇಕಲ್ವ. ಶಿವಗಂಗೆ ಬೆಟ್ಟಕ್ಕೆ ಶಿವಗಂಗೆ ಕೆಳಗಡೆನೇ ಸಿಗೋಲ್ಲ. ಬೆಟ್ಟ ಹತ್ತಬೇಕಾದ್ರೆ ಒಂದು ಅರ್ಧ ದಾರಿಗೆ ಹೋದ್ಮೇಲೆ ಅದು ಒಳ್ಕಲ್ ತೀರ್ಥ ಇರುತ್ತೆ. ಸೊ ಅಲ್ಲಿ ತೊಗೋಬೇಕು ಅಂತಂದರೆ ಈ ಒಂದು 5 ರೂಪಾಯಿ ಟಿಕೆಟ್ನ ತೊಗೋಬೇಕಾಗುತ್ತೆ. ಈ 5 ರೂಪಾಯಿ ಟಿಕೆಟ್ ತೊಗೊಂಡ್ರೆ ಆರಾಮಾಗಿ ಹೋಗಿ ಒಳ್ಕಲ್ ತೀರ್ಥನ ಎಷ್ಟೋ ಕನಸೋದು ನಾವು ಒಳ್ಕಲ್ ತೀರ್ಥ ಸಿಕ್ತು ಅಂತ ಅಂದರೆ ಎಲ್ಲ ನಾವೇನು ಅನ್ಕೊಂತೀವೋ ಅದು ಕೈ ಹಾಕಿದಾಗ ತೀರ್ಥ ಸಿಕ್ತು ಅಂದ ತಕ್ಷಣ ಅದು ಖಂಡಿತ ಈಡೇರುತ್ತೆ ಅಂತ ಅರ್ಥ ಅಲ್ಲಿಗೆ. ಸೊ ಯಾರೂ ನಂಬಿದವ್ರು ಯಾರೂ ಇದಾಗಿಲ್ಲ. ಸೊ ನೀವು ಹೋಗ್ತೀನಿ ಅಂದರೆ ಹೋಗಿ ನೋಡಿಕೊಂಡು ಬರ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೇನಪ್ಪ ಅಂತಂದರೆ ಅಂತೂ ಇನ್ನೇನು ಇಷ್ಟೆಲ್ಲ ಹೇಳೋದ್ಮೇಲೆ ಬರ್ತೀವ ನೋಡಿ. ಇದೇ ಶಿವಗಂಗೆ ಬೆಟ್ಟದ ಫಸ್ಟ್ ಸ್ಟಾರ್ಟಿಂಗ್ ವ್ಯೂ ಇದು. ಚೆನ್ನಾಗಿ ಕಾಣಿಸ್ತೈತಾ ನೋಡಿ. ಸುತ್ತ ಫಸ್ಟು ಶಿವನ ಸ್ಟ್ಯಾಚು ಇರುತ್ತೆ ಅಲ್ಲಿ, ಮತ್ತು ಈ ಥರ ಅಂಗಡಿಗಳೆಲ್ಲ ಇರುತ್ತೆ. ದೇವಸ್ಥಾನವೂ ಕೆಳಗಡೆಯಿಂದ ಐತೆ. ಫಸ್ಟು ಕೈ ಮುಕ್ಕೊಂಡು ಹೋಗ್ಬೋದು ನೋಡಿ ಶಿವನ ಸ್ಟ್ಯಾಚು ಹೆಂಗಿದೆ ಅಂತ ಸ್ಟಾರ್ಟಿಂಗಲ್ಲೇ ನೋಡ್ತಾ ಇದ್ದೀರಲ್ವ. ಸೊ ಅದೇ ರೀತಿ ಎಲ್ಲರೂ ಸುಧಾ ಕೆಳಗಡೆ ಕೈ ಮುಕ್ಕೊಂಡು ನೋಡಿಕೊಂಡು ಯಾರೋ ಕಾರಿಗೆ ಬೇರೆ ಪೂಜೆ ಮಾಡಿಸ್ತವ್ರೆ. ಇವರೇ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನೋಡಿ. ಇಲ್ಲಿಂದ ಮೇಲ್ಗಡೆ ಈಗ ಕೆಳಗೆ ಇಳಿತವ್ರೆ ಬೆಟ್ಟದಿಂದ. ಇದು ನೋಡಿ ಹಾಗೆ ಹೆಂಗೆ ಅನಿಸ್ತಿದೆ ಅಂತ ನೋಡಿ. 450 ರೂಪಾಯಿ. ಇದು ದೇವಸ್ಥಾನದ ಒಳಗಡೆ ಇರುವಂಥದ್ದು. ಇದು ಅಮ್ಮನವ್ರ ದೇವಸ್ಥಾನ ಇದೆ. ಸೊ ಎಲ್ಲರೂ ಹೋಗಿ ಕೈ ಮುಕ್ಕೊಂಡು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ಬಿಟ್ಟು ಹೋಯ್ತವ್ರೆ. ಇದು ನೋಡಿ ಬೆಟ್ಟದ ವ್ಯೂ ಪಾಯಿಂಟ್ ಹೆಂಗೆ ಚೆನ್ನಾಗಿ ಕಾಣಿಸ್ತಿದೆ. ಇನ್ನೂ ಫುಲ್ ಹೋಗಿಲ್ಲ, ಇದು ಇವಾಗ ಹೋಗ್ತಿರೋದು. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಗೈಸ್. ತುಂಬಾ ಇದೆ. ತುಂಬ ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ತುಂಬ ಚೆನ್ನಾಗಿದೆ. ಇದೊಂಥರ ವ್ಯೂ ಪ್ಲೇಸ್ ಆಗಿರ್ಬೋದು, ಜನಗಳಿಗೆ ಇಷ್ಟ ಆಗುವಂಥದ್ದಾಗಿರ್ಬೋದು. ಸುಮಾರು ಜನ ಬರ್ತಾರೆ ಗೈಸ್. ಬಂದು ನೋಡಿಕೊಂಡು ಹೋಗ್ಬೋದು. ಮತ್ತು ಈ ಬೆಟ್ಟ ಹತ್ತಬೇಕು ಅಂದರೆ ತುಂಬ ಕಾಲು ನೋವು ಬರುತ್ತೆ. ಕಾಲು ನೋವು ಅಂತಂದರೆ ಭಕ್ತಿಯಿಂದ ಹತ್ತಿದ್ರೆ ಏನೂ ಬರೋಲ್ಲ. ಹಾಗೆ ಹತ್ತುತ್ತಂದರೆ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಾಲು ನೋವು ಬರುತ್ತೆ. ಏನಿಲ್ಲ, ಹತ್ಬೋದು ಅಂತ ಹೇಳ್ತಾ ಎಲ್ಲ ಹತ್ತುತ್ತಾ ಇದ್ದಾರೆ. ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವ ವ್ಯೂ ಪಾಯಿಂಟ್ ನೋಡಿ. ನಿಂತ್ಕೊಂಡು ನೋಡ್ತಾ ಇದ್ರೆ ಇಲ್ಲೇ ಇದ್ಬಿಡ್ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ ಜಾಗ. ಎಲ್ಲ ಇನ್ನೂ ಸ್ವಲ್ಪ ಇನ್ನೂ ರೆಡಿಯಾಗಿ ಮೆಟ್ಲುಗಳ ಥರ ಏನಿರಲ್ಲ. ಸ್ವಲ್ಪ ಹಂಗಂಗೆ ಕಂಬಿ ಹಿಡ್ಕೊಂಡೆ ಎತ್ಕೊಂಡು ಹೋಗಬೇಕು. ಮೆಟ್ಲುಗಳು ಮಾಡಿಬಿಟ್ಟಿದ್ರೆ ಇನ್ನೂ ಈಸಿ ಅನ್ಸೋದು. ಬಟ್ ಆದರೆ ಅದಕ್ಕೆ ಚೆನ್ನಾಗಿ ಇರ್ತಿರಲಿಲ್ಲ ಆವಾಗ, ಮೆಟ್ಲುಗಳು ಇದ್ಬಿಟ್ಟಿದ್ದೀರಿ. ಸೊ ಇದು ಅಷ್ಟೇ ಅಮ್ಮನವ್ರ ದೇವಸ್ಥಾನದ್ದು.
ಎಲ್ಲ ಕೈ ಮುಕ್ಕೊಂಡು ದರ್ಶನ ಮಾಡಿಕೊಂಡು ಹೋಗೋಣ ಅಂತ. ಸೊ ಇವಾಗ ಅಲ್ಲಿಂದ ಈಚೆಗೆ ಬಂದಷ್ಟೇ ಗೈಸ್ ಇಲ್ಲೇ ಇರೋದು ಗೈಸ್ ಒಳಕಲ್ ತೀರ್ಥ. ಸೊ ಇಲ್ಲಿಂದನೇ ನೋಡೋದು, ಇಲ್ಲೇ ಐತೆ ನೋಡಿ ಬೋರ್ಡ್ ಹಾಕಿದ್ದಾರೆ ಒಳಕಲ್ ತೀರ್ಥ ಅಂತ. ಸೊ ಇಲ್ಲಿ ನೋಡಿ ಯಾರೋ ಮಾಡ್ಕೊಂಡು ತೋರಿಸ್ತಾರೆ, ಇಲ್ಲಿ ಇಲ್ಲ ಐತೆ ನೋಡಿ ಗೈಸ್. ಈ ಜಾಗ ಹೆಂಗೈತೆ ನೋಡಿ ಗೈಸ್, ಇಲ್ಲಿ ಕಂಬಿ ಇಲ್ಲ ಏನೂ ಇಲ್ಲ, ಇಳಿಯೋಕ್ಕೂ ಕಷ್ಟ ಆಗುತ್ತೆ ತುಂಬಾ. ಜಾರಿತು ಅಂತಂದರೆ ಏಟಾಗುತ್ತೆ. ಸೊ ನಿಧಾನಕ್ಕೆ ನೋಡಿಕೊಂಡು ಹುಷಾರಾಗಿ ಇಳಿಬೇಕು ಗೈಸ್. ಬಂದಾಗ ಹುಷಾರಾಗಿ ಹೋಗಿ, ಇಲ್ಲಿ ಈ ಒಂದು ಜಾಗದಲ್ಲಿ ಹುಷಾರಾಗಿ ಹೋಗಿ ನೋಡಿ. ಇಲ್ಲಿ ನೋಡಿ ಕತ್ತೆ ಗೈಸ್ ಏನು ಊಟ ಮಾಡ್ತಾ ಐತೆ. ಇಲ್ಲಿ ಇವೆಲ್ಲ ಸಿಗುತ್ತೆ, ಇವೆಲ್ಲ ನೋಡ್ತಾ ಇರ್ಬೋದು. ಕಾಡು ಥರನೇ ಸೇಮ್ ಆಲ್ಮೋಸ್ಟ್. ಕತ್ತೆ ಯಾರಿಗೂ ಏನೂ ಮಾಡಲ್ಲ, ಯಾರು ತಲೆ ಕೆಡಿಸ್ಕೋಬೇಡಿ, ಬನ್ನಿ. ಇಲ್ಲಿ ನೋಡಿ ಬಂಡೆ ಕಲ್ಲು, ನೀರಿಗೆ ನೋಡಿ ಗೈಸ್ ಹಿಂಗಿದೆ ಜಾಗ. ಮೆಟ್ಲಿಲ್ಲ ಏನೂ ಇಲ್ಲ ನೋಡಿ ಗೈಸ್, ಎಷ್ಟು ನೀಟಾಗಿ. ನೋಡಿ ಗೈಸ್ ಇದ್ರೆ ಕಟ್ಬಿಟ್ಟು ಹೋಗ್ಬೋದು. ಹೊಸ ಯಂತ್ರ ಹಾಕಿಸ್ಕೊತೀನಿ ಅಂತಂದರೆ. ಮತ್ತು ಇಲ್ಲಿ ಶಿವಲಿಂಗ ಲಿಂಗ ಇದೆ ನೋಡಿ. ಭಾನುವಾರ ಟೈಮ್ ಬರ್ತೀನಿ ಅಂದರೆ ಫುಲ್ ರಶ್ ಇರುತ್ತೆ, ಏಕೆಂದರೆ ಆವಾಗಲೇ ತಾನೇ ಎಲ್ಲರೂ ಬರೋದಕ್ಕೆ ಇಷ್ಟಪಡೋದು. ನಾವು ಹೋಗಿದ್ದು ಸೋಮವಾರ, ಸೊ ಅದರಿಂದ ಇಲ್ಲಿ ಜನಗಳು ಯಾರೂ ಇಲ್ಲ ನೋಡಿ. ಶ್ರೀಮಾತೆ ಗಂಗಮ್ಮ ದೇವಸ್ಥಾನದ್ದು ಹಾಗೆ ಹೋಗ್ತಾನೆ ಒಂದು ದೇವಸ್ಥಾನ ಸಿಗುತ್ತೆ, ಕೊಂಡು ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಮೇಲ್ಗಡೆಯಿಂದ ನೋಡ್ತಾ ಇದ್ರೆ ನೋಡಿ ಗೈಸ್. ಇನ್ನೂ ಬೇಜಾನೈತೆ ಗೈಸ್ ಮೇಲ್ಗಡೆ ಎತ್ತಕ್ಕೆ. ಸುಸ್ತಾಗ್ಬಿಡ್ತು ಅಂದ್ಬಿಟ್ಟು ಇವಾಗಲೇ ಕೆಳಗೆ ಇಳಿತಾ ಇದ್ದೀವಿ, ಸಾಕು ಅಂತ ಒಳಕಲ್ ತೀರ್ಥ ತಗೊಂಡು. ಸೊ ನಂದಿ ಬೆಟ್ಟ ಇನ್ನೂ ಮೇಲಿದೆ ಗೈಸ್, ನೀವು ಮೇಲ್ಗಡೆ ಹತ್ತಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವ ಇಲ್ಲಿಂದ ನೋಡ್ತಾ ಇದ್ರೆ. ವಿಡಿಯೋ ನೋಡಿ ಹಿಂಗೆ ಕಾಣಿಸ್ತೈತೆ ಜಾಗ. ನಾವು ಹೋಗಿ ರಿಯಲಾಗಿ ವೀಡಿಯೋದಲ್ಲಿ ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಇನ್ನೂ. ಸೊ ನೋಡಿ ಇಲ್ಲಿ ಸುಮಾರು ಜನ, ಈಗ ನೋಡಿ ಇನ್ನೂ ಕ್ಲಾರಿಟಿಯಾಗಿ ಕಾಣಿಸ್ತೈತೆ. ಸೊ ಇದೇನಿದ್ರು ಬರೀ ಅರ್ಧದಿಂದ ಅದು ಮಾಡಿರೋ ವೀಡಿಯೋ. ಇನ್ನೂ ಮೇಲ್ಗಡೆ ಇನ್ನೂ ಬೇಜಾನ್ ಜಾಗ ಐತೆ, ಇನ್ನೂ ಹತ್ತಬೇಕಿತ್ತು ಬಟ್ ಹತ್ತಕ್ಕಾಗಲಿಲ್ಲ ನೋಡಿ. ಇಲ್ಲೇ ಲಾಸ್ಟ್ ಆಗಿದ್ದು. ಇದು ಒಳಕಲ್ ತೀರ್ಥ ಆದಮೇಲೆ ಬರೋದು ಗೈಸ್. ಚೆನ್ನಾಗಿದೆಯಾ ನೋಡಿ, ಇದೆ ಲಾಸ್ಟ್ ಸ್ಟ್ಯಾಚು. ಇನ್ನೂ ಮೇಲ್ಗಡೆ ಹೋದರೆ ಹೋಗ್ಬೋದು, ಅದೇ ಇಷ್ಟೇ ಇರೋದು. ಸಾಕು ಅಂತ ನಾವು ಇಷ್ಟಕ್ಕೆ ಹೇಳಿದ್ಬಿಟ್ಟು ಗೈಸ್. ಇನ್ನೂ ಬೇರೆ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಚೆನ್ನಾಗಿ ಇನ್ನೂ ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನ ಹೇಳ್ತಾ ಇದರಲ್ಲಿ ಇರುವಂಥದ್ದನ್ನ ಹೇಳ್ತೀನಿ. ಓಕೆ ಗೈಸ್, ಥ್ಯಾಂಕ್ ಯು.